ಜಾತಿ ಕೇಳಲಿಲ್ಲ, ಧರ್ಮ ಕೇಳಲಿಲ್ಲ. ನಮಗೇನು ಶವ ಇದೆ, ನಮಗ್ ಗೊತ್ತಿರೋ ಧರ್ಮ ಮಾನವೀಯತೆಯ ಧರ್ಮ ಮೊದಲು. ಆಮೇಲೆ ನಾವು ಮುಸ್ಲಿಂ ಧರ್ಮ, ಹಿಂದೂ ಧರ್ಮ, ಕ್ರೈಸ್ತ ಧರ್ಮ ಅವೆಲ್ಲ ನೆಕ್ಸ್ಟ್. ಆಮೇಲೆ ಫಸ್ಟ್ ನಮಗ್ ಗೊತ್ತಿದ್ದು, ಈ ಹುಡುಗರಿಗೆಲ್ಲ ಅವತ್ತು ಗೊತ್ತಿದ್ದು ಒಂದೇ ಧರ್ಮ, ಮಾನವೀಯತೆ ಧರ್ಮ. ಅವತ್ತು ಜನ ಮಾನವೀಯತೆನೇ ಮರೆತೋಗ್ಬಿಟ್ಟಿದ್ರು. ತಂದೆ ಶವನ ಮಗ ಮುಟ್ತಾ ಇರಲಿಲ್ಲ, ಹೆಂಡತಿ ಶವ ಗಂಡ ಮುಟ್ತಾ ಇರಲಿಲ್ಲ. ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ಮನೆಯಲ್ಲಿ ಯಾರಿಗೋ ಕೊರೋನಾ ಬಂದಿದೆ ಅಂದ್ರೆ ಆ ಏರಿಯಾನೇ ಸೀಲ್ ಡೌನ್, ಏನ್ ಲಾಕ್ಡೌನ್ ಸೀಲ್ ಡೌನ್ ಮಾಡೋರು. ಅಂತ ಒಂದು ಸಂದರ್ಭದಲ್ಲಿ ಇವರು ನಿರ್ಭೀತಿಯಿಂದ ಮುನ್ನುಗ್ಗಿ ಕೆಲಸ ಮಾಡಿದರೆ ನನಗೆ ಮೊನ್ನೆ ಮಹೇಶ್ ಸರ್ ನನಗೆ ಮೊನ್ನೆ ಒಬ್ರು ಕೇಳಿದ್ರು, ಅಣ್ಣ ನೀವು ಈ ಬ್ಯಾನರ್ನಲ್ಲಿ 18 ಜನದ ಫೋಟೋ ಇದೆ, ಅದರಲ್ಲಿ ಕೊರೋನಾ ವಾರಿಯರ್ಸ್ ಅಂತ ಒಂದು 14 ಜನ ಇದ್ರು ನನ್ನ ಜೊತೆಯಲ್ಲಿ. ಆ 14 ಜನರಲ್ಲಿ 3 ಜನ ಇವತ್ತು ನಮ್ಮ ನಡುವೆ ಇಲ್ಲ. ಜಿಯಾ ಅಂತ ಚಳ್ಕೆರೆ ಅಂತ ಅವರಿಗೆ ಅಡ್ಡ ಹೆಸರು, ಅವರು ನಮ್ಮ ಜೊತೆಲಿ ಶವ ಸಂಸ್ಕಾರ ಮಾಡಿದ್ರು. ಮುನ್ನ ಅಂತ ಗಾರೆ ಕೆಲಸ ಮಾಡ್ತಿದ್ದ ನಮ್ಮ ಸ್ನೇಹಿತ, ಅವನು ಮುಂದಕ್ಕೆ ಶವಗಳನ್ನ ಸಂಸ್ಕಾರ ಮಾಡ್ತಿದ್ದ. ಮತ್ತೆ ಆಸಿಫ್ ಅಂತ, ಎಜೆ ಬೀಜ ಆಸಿಫ್ ಅಂತಾರೆ, ಅವನು ಇವತ್ತು ನಮ್ಮ ಮಹೇಶ್ ಅವ್ರಿಗೂ ಆತ್ಮೀಯ. ಅವನು ಓಕೆ ಆಸಿಫ್ ಅಂತ ನಮ್ಮ ಸ್ನೇಹಿತ ಮತ್ತು ನನ್ನ ಸಹೋದರ ಕೂಡ ಇವತ್ತು ಅವನು ನಮ್ಮ ನಡುವೆ ಇಲ್ಲ. 3 ಜನ ಮರಣ ಆಗಿದ್ದಾರೆ, ಕೋವಿಡ್ ಇಂದ ಅಲ್ಲ, ಅವರು ಸ್ವಾಭಾವಿಕವಾಗಿ ಸತ್ತಿದ್ದಾರೆ. ಬಟ್ ಇವರು 3 ಜನ ನಮ್ಮ ನಡುವೆ ಇಲ್ಲ. ಇನ್ನು 11 ಜನ ನನ್ನ ಜೊತೆಯಲ್ಲಿದ್ದಾರೆ. ಆ 11 ಜನ ನನಗೆ ಒಬ್ರು ಯಾರೋ ಕೇಳಿದ್ರು, ಈ ಬ್ಯಾನರ್ ಅಲ್ಲಿ ಇದಾರಲ್ಲ 11 ಜನ, ಇವ್ರು ಯಾವ್ಯಾವ ಶವ ಸಂಸ್ಕಾರ ಮಾಡಿದಾರಂತ. ನನಗಲ್ಲ, ನಿಮ್ಗಲ್ಲ, ಅವ್ರ ಮನೆಯವ್ರಿಗೂ ಗೊತ್ತಿಲ್ಲ ಅವ್ರು ಏನೇನು ಶವ ಸಂಸ್ಕಾರ ಮಾಡಿದಾರಂತ. ನನಗ್ ಗೊತ್ತು. ಅದಕ್ಕಾಗಿ ಇವತ್ತು ಅವ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳಿದ್ರೆ, ಒಬ್ಬರಿಗೆ ಡೀಟೇಲ್ ಹೇಳಕ್ಕೆ ಬೆಳಿಗ್ಗೆ 6 ಗಂಟೆ